ನಾರ್ತ್ ಎಸಿ ಕಚೇರಿ ಲಂಚಕಾಂಡ ಫ್ರೀಡಂ ಟಿವಿ ವರದಿ ಸಂಚಲನವನ್ನು ಮೂಡಿಸಿದೆ. ನಾವು ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ರೆ ಸಮಾಜದಲ್ಲಿ ಅದು ಇಂಪ್ಯಾಕ್ಟ್ ಆಗಬೇಕು. ನಾರ್ತ್ ಎಸಿ ಕಚೇರಿ ಲಂಚಕಾಂಡ ಫ್ರೀಡಂ ಟಿವಿ ವರದಿ ಸಂಚಲನ. ಸಚಿವರ ಗಮನಕ್ಕೆ ಹೋಯಿತು ತಹಶೀಲ್ದಾರ್ ಮಮತಾ ಲಂಚ ವಿಚಾರ. ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದ ನಿಮ್ಮ ಫ್ರೀಡಂ ಟಿವಿಯ ಪ್ರತಿನಿಧಿ. ಅವರ ಗಮನಕ್ಕೆ ತಂದಿದ್ದೀವಿ. ಈ ವಿಚಾರ ಕೇಳಿಸಿಕೊಂಡು ಶಾಕಿಗೆ ಒಳಗಾದ ಕಂದಾಯ ಮಿನಿಸ್ಟರ್. ಶಾಕ್ನಲ್ಲಿ ಏನೊಂದು ಮಾತಾಡದೆ ಮೀಟಿಂಗಿಗೆ ಹೊರಟ ಮಿನಿಸ್ಟರ್. ಕಂದಾಯ ಇಲಾಖೆಯಿಂದ ಭ್ರಷ್ಟ ಮಮತಾ ವಿರುದ್ಧ ಹಿಂದೆ ಕ್ರಮ ಆಗುತ್ತಾ? ಎಸಿ ಕಚೇರಿಯ ಭ್ರಷ್ಟ ಅಧಿಕಾರಿ ಮಮತಾಗೆ ಕಾದಿದೆಯಾ? ಲೋಕಾಯುಕ್ತ ಶಾಕ್. ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ಮಾಡುತ್ತಾ ಲೋಕಾಯುಕ್ತ. ನಾರ್ತ್ ಎಸಿ ಕಚೇರಿ ಲಂಚಕಾಂಡ ಫ್ರೀಡಂ ಟಿವಿ ವರದಿ ಸಂಚಲನ. ಪೇಪರ್ ತುಣುಕುಗಳನ್ನ ಸ್ಕ್ರೀನ್ನಲ್ಲಿ ಬಿಟ್ಟು ಅದು ಹಂಗೆ ಸಮಾಜದಲ್ಲಿ ತಿರುಗಾಡ್ಲಿ ಅಂತ ಹೇಳಿ ಬ್ರೇಕ್ ಮಾಡೋದಲ್ಲ ಸುದ್ದಿಯನ್ನ. ಸಮಾಜದಲ್ಲಿ ತಿರುಗಾಡಿದ ಮಾತ್ರಕ್ಕೆ ಆಕ್ಷನ್ ಆಗೋದಿಲ್ವಲ್ಲ. ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತರಬೇಕಲ್ಲ. ಮಾಧ್ಯಮದ ವೃತ್ತಿ ಧರ್ಮವನ್ನ ಪಾಲಿಸಬೇಕು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅತಿ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸಿಕೊಳ್ಳುವ ಲಂಡನ್ ಗೌಡ್ರು ಅಂತ ಜನ ಲಾಲಿತ್ಯದಿಂದ ಕರೆಯಲ್ಪಡುವ ರೆವೆನ್ಯೂ ಮಿನಿಸ್ಟರ್ ಬೈರೇಗೌಡ್ರಿಗೆ ಫೋನ್ ಮಾಡಿದ್ವಿ. ಶಾಕ್ ಆದ್ರು, ಹಿಂಗೆಲ್ಲ ಆಗುತ್ತಾ ಅಂತ. ಕೊನೆಗೆ ಮೀಟಿಂಗಿಗೆ ಹೋಗಬೇಕು ಅಂಥೇಳಿ ಒಂದು ಸಣ್ಣ ಕಾರಣ ಕೊಟ್ಟು ಫೋನ್ ಕಟ್ ಮಾಡೋದು. ನಮ್ಮ ಪ್ರತಿನಿಧಿ, ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಕೃಷ್ಣ ಬೈರೇಗೌಡರ ಬಳಿ ಈ ಒಂದು ವಿಚಾರವನ್ನು ಅವರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ವಿ. ನಮ್ಮ ಪ್ರತಿನಿಧಿ ಅವರ ಗಮನಕ್ಕೆ ತರೋ ಪ್ರಯತ್ನದಲ್ಲಿ ಸಕ್ಸಸ್ ಆದರು. ಅದನ್ನು ಕೇಳಿಸ್ಕೊಂಡು ಒಂದು ತರಹದ ಆಘಾತ ಅವರಿಗಾಗಿದೆ. ಸೊ ತಕ್ಷಣ ಅವರು ಅವರ ಕಚೇರಿಯತ್ತ ಒಳಗೆ ಹೋದರು. ಇಲ್ಲಿಗೆ ಬಿಡೋದಿಲ್ಲ. ಇದ್ರ ಮುಂದುವರಿದ ಭಾಗ ಏನಾಗಬೇಕು ಅನ್ನೋದನ್ನು ನಾವೇ ಸೂಚನೆ ಕೊಡ್ತೀವಿ. ಏನಾಗಬೇಕು, ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಕೇಳಿಸ್ಕೊಂಡೆ ಹೌದು ಪುಟ್ಟ ಇಲ್ಲ ಪುಟ್ಟ ಅಂತ ಅಂದರೆ ಆಗಲ್ಲ. ನಾವು ಕೊಟ್ಟ ಸೂಚನೆಯನ್ನ ಕ್ರಮಬದ್ಧವಾಗಿ ಯಾರಿಗೆ ಬಿಸಿ ಮುಟ್ಟಿಸ್ಬೇಕೋ ಆ ಬಿಸಿಯನ್ನು ನೀವು ಮುಟ್ಟಿಸ್ಬೇಕು. ಸೊ ಮುಂದೇನಾಗುತ್ತೆ ಅದು ಕೂಡ ಫ್ರೀಡಂ ಟಿವಿಯಲ್ಲಿ ಬಂದೇ ಬರುತ್ತೆ. ಸಂಬಂಧಪಟ್ಟಂಥ ಇಲಾಖಾ ಸಚಿವರ ಗಮನಕ್ಕೆ ತರೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನೋಡೋಣ ಏನಾದೀತು ಅಂತ. ಮೀಟಿಂಗ್ ಇದೆ ಅಂತ ಹೇಳಿ ಹೊರಟೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.